ಆಮೇಲೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಎಗ್ ರೆಸಿಪಿನ ಟ್ರೈ ಮಾಡೋಕ್ಕೋಗಿ ಯಾವ್ಯಾವ ರೆಸಿಪಿ ಆಯಿತು ನೋಡಿ. ಮೊದಲು ನಾನಿಲ್ಲಿ ಮೊಟ್ಟೆಗಳನ್ನ ಬೇಯಿಸ್ಕೊಂಡಿದ್ದೆ. ಬೇಯಿಸ್ಕೊಂಡಾದ್ಮೇಲೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹಸಿ ಮೊಟ್ಟೆಗಳನ್ನ ತೊಗೊಂಡು ಅದನ್ನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೆ ಜೀರಾ ಪೌಡ್ರು ಮತ್ತು ಉಪ್ಪು ಇಷ್ಟು ಹಾಕಿ ಬೀಟ್ ಮಾಡ್ಕೋಬೇಕು. ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಬೇಯಿಸಿರೋ ಮೊಟ್ಟೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದಾದ ನಂತರ ನಾವು ಬೀಟ್ ಮಾಡಿಟ್ಟಿರುವಂಥ ಒಂದು ಮೊಟ್ಟೆನ ಅದ್ರ ಮೇಲೆ ಹಾಕಿ ಅದರಲ್ಲಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕು. ಬಟ್ ನಾನು ತಿರುಗಿಸಿ ಹಾಕುವಾಗ ಮೊಟ್ಟೆ ಸಪ್ರೇಟ್ ಆಯಿತು, ಇನ್ನು ಮತ್ತೆ ಒಗ್ಗರಣೆ ಹಾಕಿದ್ದು ಸಪ್ರೇಟ್ ಆಗಿ ಎಗ್ ಬುರ್ಜಿ ಮತ್ತೆ ಬೇಯಿಸಿರೋ ಮೊಟ್ಟೆ. ಮತ್ತೆ ಇನ್ನೊಂದನ್ನ ಟ್ರೈ ಮಾಡಿದೆ. ಇನ್ನೊಂದನ್ನು ಟ್ರೈ ಮಾಡುವಾಗ ಒಂದು ಬೇಯಿಸಿರೋ ಮೊಟ್ಟೆ ಮೇಲೆ 2 ಬೀಟ್ ಇಟ್ಟಿರೋಂಥ ಹಸಿ ಮೊಟ್ಟೆನ ಹಾಕ್ತೆ. ಅವಾಗ ಸರಿಯಾಗಿ ಬಂತು. ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿತ್ತಂತೆ. ಮೇ ಬಿ ಮೊಟ್ಟೆನ ಜಾಸ್ತಿ ಬೀಟ್ ಮಾಡಬೇಕಿತ್ತು ಅನ್ಸು ನನಗೆ. ಆಮೇಲೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ನಾವು ಮೊಟ್ಟೆದೆಲ್ಲ ಅಷ್ಟು ಮಾಡಲ್ಲ, ಸೊ ಹಾಗಾಗಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಷ್ಟು ಚೆನ್ನಾಗಿತ್ತಲ್ಲ, ನನ್ನ ಮಗಳಿಗೆ ಟ್ರೈ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಅವಳು ತಿಂತಾಳೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ತಿಂದರು, ತುಂಬ ಚೆನ್ನಾಗಿತ್ತು ಅಂದರು. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೇಕಿತ್ತು, ತುಂಬ ಚೆನ್ನಾಗಿತ್ತು ಅಂತ. ನಾನು ಮಾಡಿದ್ದು ಫೈನಲ್ ಆಗಿ ನೋಡಿ, ಒಂದು ಮೊಟ್ಟೆ ರೆಸಿಪಿ ಬಂತು, ಇನ್ನೊಂದು ಎಗ್ ಬುರ್ಜಿ ಆಯಿತು, ಇನ್ನೊಂದು ಮೊಟ್ಟೆ ಆಯಿತು. 3 ಥರ ರೆಸಿಪಿನ ಮಾಡಿದ್ದೀನಿ ಒಂದು ಥರ ಮಾಡೋಕ್ಕೋಗಿ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ನಾನು ಏನು ಮಿಸ್ಟೇಕ್ ಮಾಡಿದೆ ಇದರಲ್ಲಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.